161 ಕ್ಷೇತ್ರಗಳಲ್ಲಿ ಎಷ್ಟು ಗೆಲ್ಲಬಹುದು ಇವರು ಅನ್ನುವಂಥ ನಿಧಾನಕ್ಕೆ ದಂಡಿಗೆ ಬರ್ತಾ ಇದ್ದಾರೆ. ಇನ್ನೇನು ಭಾಳ ದಿನ ಇಲ್ಲ. ಇವತ್ತು ತಾರೀಕು ನಿಮಗೆ ಗೊತ್ತದ, 16 ಜೂನ್ 1ಕ್ಕೆ ಮುಗಿತದ ಅಂದಾಗ ಒಂದು 20-21 ದಿವಸ ಸಂತಿದೆ, 20 ನಿಮಿಷದ ಸಂತು. ಇದರಲ್ಲಿ ಹೆಚ್ಚು ಇನ್ನು ಉಳಿದು 161. ಅದರಲ್ಲೂ ಹೆಚ್ಚಿಗೆ ಪಂಜಾಬ್, ಹರಿಯಾಣ, ಅದೇ ಕಾಲಕ್ಕೆ ಪಶ್ಚಿಮ ನಮ್ಮ UP, ದೆಹಲಿ ಇವೆಲ್ಲ ಕ್ಷೇತ್ರಗಳಿಲ್ಲ ಈಗ ಚುನಾವಣೆ ನಡೆಯೋದು. ಇಲ್ಲೆಲ್ಲನೂ ಒಂದಕ್ಕಿಂತ ಒಂದು ಹೆಚ್ಚಾಗಿ ರೈತರು ಹೆಚ್ಚಿರೋದ್ರಿಂದ BJPಗೆ ಕಂಟಕ ಆಗ್ಲಿಕ್ಕೆ ಶುರುವಾಗಿಬಿಟ್ಟದ. ಹೀಗಾಗಿ ಈ ಚುನಾವಣೆ ಇದು ಒಂದು ರೀತಿಯಿಂದ ಮೋದಿಯವರ ಪೂರ್ಣ ಪ್ರಮಾಣದ ಪರೀಕ್ಷೆ ಅಷ್ಟೇ ಅಲ್ಲ, ಇದು ಅವ್ರ ಸೋಲಿಗೆ ಕಾರಣ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಇದಕ್ಕೆಲ್ಲ ಕಾರಣ ಈಗೇನು ಹೇಳುವ ಅವಶ್ಯಕತೆ ಇಲ್ಲ. ರೈತರನ್ನು ಅಂದಿನ ಮೋದಿ ಸರ್ಕಾರ ನಡೆಸ್ಕೊಂಡ್ರೆ ಇದು ದೆಹಲಿಯ ಸುತ್ತಮುತ್ತಲು ಜನರನ್ನು, ನಮ್ಮ ರೈತರನ್ನು ಕೂಡಿಸಿದ್ದು, ಅವ್ರಿಗೆ ತೊಂದರೆ ಕೊಟ್ಟಿದ್ದು, ಅವ್ರಿಗೆ ಒಳಗೆ ಹೋಗೋದಕ್ಕೆ ಬಿಡಲಾರದೆ ಇದ್ದಿದ್ದು, ಎಲ್ಲ ಮಾರ್ಗಗಳಿಂದ ದಿಲ್ಲಿಗೆ ಎಂಟ್ರಿ ಆಗೋದನ್ನು ಬ್ಲಾಕ್ ಮಾಡಿ ಹೋಗಿಬಿಟ್ಟಿದ್ರು. ತಮ್ಮ ಅಧಿಕಾರ ಶಾಶ್ವತ ಅನ್ನುವಂಗೆ, ನಾವಿನ್ನು ಚಿರಸ್ಥಾಯಿಪ ಇನ್ನು ಬದಲು ಆಗೋದಿಲ್ಲ, ನಮ್ಮದೇ ಅಧಿಕಾರ ನಿರಂತರವಾಗಿ ಉಳಿತದೆ, ಜನ ನಮ್ಮನ್ನು ನಂಬಿದ್ದಾರೆ, ಸಣ್ಣ ರೈತರು ನಮ್ಮನ್ನು ನಂಬಿದ್ದಾರೆ ಅನ್ನುವಂಥ ಭ್ರಮೆಯಲ್ಲಿ ಆವತ್ತು ತೇಲಿದಂಥ ಮೋದಿಯವರು ಇವತ್ತು ವಾಸ್ತವವಾಗಿ ರೈತರ ಒಂದು ಪ್ರತಿಭಟನೆ, ಇವತ್ತು ಅಧಿಕಾರ ಇಲ್ಲ, ಅಧಿಕಾರ ಹೋಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಈಗ ಏನು ಮಾಡಬಹುದು ಮೋದಿಯವರು ಇವರಿಗೆ ಅಂತ ಭಾಳಷ್ಟು ಆದರೆ ಏನಪ್ಪ ಅಂದರೆ ಈಗ ಮನವಿ ಮಾಡುವಂಥ ಪರಿಸ್ಥಿತಿಗಳು ಇವರ ಕೈಯಲ್ಲಿ ಇವತ್ತು ಏನೂ ಉಳಿದಿಲ್ಲ ಅಧಿಕಾರ, ಮತ್ತು ಉಳಿಯುವುದಿಲ್ಲ ಅಂತ ಅನ್ನುವಂಥ ಪ್ರತಿಜ್ಞೆನೇ ಈ ರೈತರೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಸಾಕಪ್ಪ ಇವ್ರ ಸಹವಾಸ ಅಂತ 10 ವರ್ಷ ನೋಡಿದ್ವಿ ನಾವು, ನಮಗೆ ಇವರಿಂದ ಏನೂ ಆಗಲಿಲ್ಲ, ಯಾವ ಗ್ಯಾರಂಟಿಗಳು ಯಶಸ್ವಿ ಆಗಲಿಲ್ಲ. ಮತ್ತು ಇವತ್ತಿಗೂ ರೈತರ ಬೆಂಬಲ ಬೆಲೆ ಕಾನೂನು ಮಾಡ್ತೀನಿ ಎನ್ನುವಂತಹ ಗ್ಯಾರಂಟಿ ಮೋದಿಯವರ ಬಾಯಿಂದ ಬರ್ತಾ ಇಲ್ಲ, ಮತ್ತು ಬರೋದು ಸಾಧ್ಯತೆಯೂ ಇಲ್ಲ. ಈ ಗ್ಯಾರಂಟಿಗಳನ್ನು ನಾಶ ಮಾಡಿಕೊಂಡು, ಗ್ಯಾರಂಟಿ ತೆಗೆದುಕೊಂಡು ನಾಶ ಮಾಡಿಕೊಂಡು ವಿಚಾರ ಹೊಂದಿರುವಂಥ ಮೋದಿಯವರು ಗ್ಯಾರಂಟಿ ಏನಪ್ಪ ಅಂದ್ರೆ ಮೋದಿ ಅವ್ರ ಗ್ಯಾರಂಟಿ ಅಷ್ಟೇ. ಅದು ಯಾರು ಗ್ಯಾರಂಟಿ, ಏನು ಗ್ಯಾರಂಟಿ, ಎಂಥ ಗ್ಯಾರಂಟಿ ಅದು ಅವ್ರಿಗೊಬ್ಬರಿಗೆ ಗೊತ್ತು. ಮತ್ತು ರೈತರು ಈ ಗ್ಯಾರಂಟಿಯನ್ನು ಹೆಂಗೆ ನಂಬಲಿಕ್ಕೆ ಸಾಧ್ಯದ? ಈಗಾಗಲೇ ಕಾಂಗ್ರೆಸ್ ಇದ್ದಿದ್ದು MSP ಕಾನೂನು ಮಾಡ್ತೀವಿ, ರೈತರ ಸಾಲ ಮನ್ನಾ ಮಾಡ್ತೀವಿ ಅನ್ನುವಂತಹ ಒಂದು ಏನಪ್ಪ ಅಂತಂದ್ರೆ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಯುವಕರಿಗೂ ಸಹಿತ ಉದ್ಯೋಗ ಕೊಡ್ತೀನಿ ಅನ್ನುವಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಅಪ್ರೆಂಟಿಸ್ ಅಂತೇಳಿ ನೇಮಿಸ್ಕೊಳ್ತೀವಿ. ಪ್ರತಿಯೊಬ್ಬ ಯುವಕನಿಗೇನೋ ಕಲಿತಂಥ ಯುವಕನಿಗೆ, ಡಿಗ್ರಿ ಆದಂಥ ಯುವಕನಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ, ಅವ್ನು ಉದ್ಯೋಗ ಮಾಡ್ಕೊಂಡು ಹೋಗಲಿ ಅನ್ನುವಂಥ ದೃಷ್ಟಿಟ್ಕೊಂಡು. ಹೀಗಾಗಿ ಪಕೋಡ ಮಾಡೋದು, ಬಜ್ಜಿ ಮಾಡೋದು ಅಂಥ ಯಾವ ಆಶ್ವಾಸನೆ ಇರಲಾರ್ದ ನಾವು ನಿಜವಾದ ಉದ್ಯೋಗಗಳು 30 ಲಕ್ಷ ಕೊಡೋ ಜೊತೆಗೆ ಆಮ್ ಆದ್ಮಿ ಕೂಡ ಅಷ್ಟ ಪ್ರಮಾಣದಲ್ಲಿ 2 ಕೋಟಿ ಉದ್ಯೋಗಗಳನ್ನು ಕೊಡ್ತಾನೆ ಅಂತ ಹೇಳಿದ. ಯಾವ ಕ್ಷೇತ್ರದಲ್ಲಿ ಅಂತ ಹೇಳಿಲ್ಲ, ಆ ಮಾತು ಬೇರೆ. ಆದರೆ ಪ್ರತಿಯೊಬ್ಬರಿಗೂ ಬದುಕುವಷ್ಟ ಒಂದು ಪೇಮೆಂಟ್ ಇರುತ್ತಿರುವಂಥ ನೌಕರಿಗಳನ್ನು ಮಾಡ್ಬೋದು, ನಿರ್ಮಿಸ್ಬೋದು ಅನ್ನುವಂಥ ಆಶ್ವಾಸನೆಗಳನ್ನು ಇಲ್ಲಿ ನಾವು ಕಾಣಬೇಕಾಗಿದೆ, ಕೊಟ್ಟಿದ್ದಾರೆ. ಯಾಕಂದರೆ ದೆಹಲಿಯ ಶಿಕ್ಷಣ ರಂಗದಲ್ಲಿ ಕ್ರಾಂತಿ ಮಾಡಿದಂಥ ಕೇಜ್ರಿವಾಲ್ರು ಇಲ್ಲೇ ಈಗಾಗಲೇ ನಮ್ಮ ಪಂಜಾಬ್ದಲ್ಲೂ ಕೂಡ ಒಂದು ಪ್ರಗತಿಪರ ವಿಚಾರವನ್ನು ಹಾಕಿ, ಜೊತೆಗೆ ಅಲ್ಲಿಯೂ ಸಹ ಶಿಕ್ಷಣ ಮತ್ತು ಆರೋಗ್ಯ ಫ್ರೀ ಇರ್ತಿದ್ದನ್ನು ನೋಡಿದಾಗ ಇವೆಲ್ಲವೂ ಇವತ್ತು ಈ ಕೇಜ್ರಿವಾಲ್ರಿಗೆ ಮತ್ತು ರಾಹುಲ್ ಅವರಿಗೆ ಸಹಾಯ ಆಗುವಂಥ ಎಲ್ಲ ವಾತಾವರಣ ಕಾಣ್ತಾ ಇದೆ. ಮೇಲಾಗೆ ಈ ರೈತ ಪರವಾದಂತಹ ಒಂದು ಮಿನಿಮಮ್ ಪ್ರೈಸ್ ರೇಟ್ ಅದರ ಏನಪ್ಪ ಅಂದ್ರೆ ಸಪೋರ್ಟಿಂಗ್ ಪ್ರೈಸ್ ರೈತರಿಗೆ ಕಾನೂನು ಮಾಡ್ತೀವಿ ಅನ್ನೋಂಥದ್ದು ಇನ್ನಷ್ಟು ಜನರಲ್ಲ ಒಂದು ರೀತಿ ಈ 2 ಪಕ್ಷಗಳ ಮೇಲೆ ಭರವಸೆಯನ್ನು ಮೂಡಿಸಿದ. ಅದರಲ್ಲೂ ಈ BJP ಈ ಒಂದು ಆಮ್ ಆದ್ಮಿಯನ್ನು ಜೊತೆಗೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದು ಅಂತೇಳಿ ಶಹಜಾದೆ ಪಪ್ಪು ಅಂತೇಳಿ ಸಾಕಷ್ಟು ಮಾನಸಿಕ ಹಿಂಸೆ ಕೊಟ್ಟ. ಅವರು ಅನಿವಾರ್ಯವಾಗಿ ಇಡೀ ದೇಶವನ್ನು ಸುತ್ತುವಂಗೆ ಮಾಡಿದಂಥ ಮೋದಿಯವರು ಜೊತೆಗೆ ಕೇಜ್ರಿವಾಲ್ರು ಇನ್ನೂ ಜೈಲದಲ್ಲೇ ಇದ್ದಾರೆ. ಅವರು ಸುಮ್ಮನೆ ಈಗ ಬೇಲ್ ಮೇಲೆ ಬಂದಿದ್ದಾರೆ, ಮತ್ತು 1ನೇ ತಾರೀಕು ಹೋಗ್ತಾ ಇದ್ದಾರೆ. ಇವೆಲ್ಲವೂ ಅಲ್ಲೇ ಒಂದು ಪ್ಲಸ್ ಪಾಯಿಂಟ್ ಆಗಿ ನಮ್ಮ ಮೋದಿ ಅವರಿಗೆ ಇವೆಲ್ಲ ನಕಾರಾತ್ಮಕವಾಗಿ ವಿಷಯವಾಗಿ